CM ಸಿದ್ದರಾಮಯ್ಯ ಅವರು ಇಲ್ಲಿ ಕುದುರೆ ವ್ಯಾಪಾರದ ಬಗ್ಗೆ ಒಂದು ಬಾಂಬನ್ನು ಸಿಡಿಸಿದ್ದಾರೆ. ಶಾಸಕರು ಹಾಗೆ ಸಚಿವರು ಅಂದರೆ ಕಾಂಗ್ರೆಸ್ ಸರ್ಕಾರದ ಯಾರ್ಯಾರು ಶಾಸಕರಿದ್ದಾರೆ ಅದರಲ್ಲಿರ್ತಕ್ಕಂಥ 50 ಮಂದಿಯನ್ನು ಈಗಾಗಲೇ ಆಪರೇಷನ್ ಕಮಲ ಮಾಡೋದಕ್ಕೆ ಏನು BJP ಮುಂದಾಗಿದೆ ಅನ್ನೋ ಒಂದು ಮಾಹಿತಿಗಳು ಇದೀಗ CM ಬಾಯಲ್ಲಿ ಕೇಳಿಬರ್ತಾ ಇದೆ. ಒಂದು ವೇಳೆ ಇದೇ ರೀತಿಯಾದಂತಹ ಸಮಸ್ಯೆ ಒಂದು ವೇಳೆ ಸರ್ಕಾರ ಅರ್ಧಕ್ಕೆ ಪತನ ಆಯಿತು ಅಂತ ಹೇಳಿದರೆ ಮುಂದೆ ಯಾವ ರೀತಿಯಾದಂಥ ಸಮಸ್ಯೆಗಳನ್ನು ಎದುರಿಸ್ತಾರೆ ಇಲ್ಲಿ ಕರ್ನಾಟಕ ಜನತೆ ಅನ್ನೋದನ್ನು ಸಾರ್ವಜನಿಕವಾಗಿ ಕೇಳುವಂತಹ ಕೆಲಸವನ್ನು ಮಾಡೋಣ. ಅದೇ ರೀತಿಯಾಗಿ ಈಗ ನಮ್ಮ ಹತ್ತಿರ ಏನು ಸಾರ್ವಜನಿಕರು ಇದ್ದಾರೆ ಅವ್ರನ್ನೇ ಮಾತಾಡ್ಸೋಣ. ಸರ್, ಯಾವ ರೀತಿಯಾದಂಥ ಸಮಸ್ಯೆಗಳಾಗ್ತಾ ಇದೆ ಈಗ ಈ ರೀತಿಯಾದ ಒಬ್ಬ CM ಈಗ ಕರ್ನಾಟಕವನ್ನು ಮುನ್ನಡೆಸಬೇಕಾದಂಥ CM ಈ ರೀತಿಯಾದಂಥ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಒಂದು ಮಾತು. ನೋಡಿ, ಈ ರಾಜ್ಯದ ಮುಖ್ಯಮಂತ್ರಿ ಅಂದರೆ ಇಡೀ ರಾಜ್ಯಕ್ಕೆ ಒಂದು ತಂದೆಯ ಸಮಾನ ಇದ್ದಂಥವ್ರು. ಅಂತಹ ವ್ಯಕ್ತಿಯ ಬಾಯಲ್ಲಿ ಇವತ್ತು ಕುದುರೆ ವ್ಯಾಪಾರ ನಡೆಯುತ್ತೆ. ಬೇರೆ ಪಕ್ಷದವರು ನಮ್ಮ ಪಕ್ಷದ ಶಾಸಕರನ್ನು 50 ಜನ ಶಾಸಕರನ್ನು 50 ಕೋಟಿ ರೂಪಾಯಿಗೆ ಒಬ್ಬರಂತೆ ಪರ್ಚೇಸ್ ಮಾಡ್ತಾರೆ, ಕುದುರೆ ವ್ಯಾಪಾರ ಮಾಡ್ತಾರೆ, ಬೇರೆ ಈ ಸರ್ಕಾರನ ಬೆಳೆಸಿ ತಮ್ಮದೇ ಆದ ಸರ್ಕಾರ ರಚನೆ ಮಾಡ್ತಾರೆ ಅನ್ನೋ ಒಂದು ಭಯವನ್ನು ವ್ಯಕ್ತಪಡಿಸಿದ್ದಾರೆ ಯಾರು ಈ ರಾಜ್ಯದ ಮುಖ್ಯಮಂತ್ರಿಗಳು. ಈ ಒಂದು ವಿಚಾರವನ್ನು ಗಮನಿಸಿದಾಗ ಎಲ್ಲೋ ಒಂದು ಕಡೆ ಎಲ್ಲನೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಸರಿ ಇಲ್ಲ ಅನಿಸ್ತದೆ. ಒಂದು, ರಾಜ್ಯದ ಉಪಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿಗಳ ಮಧ್ಯೆ ಭಿನ್ನಾಭಿಪ್ರಾಯಗಳಿರ್ಬೋದು. ಇಲ್ಲ, ಕಳೆದ ಬಾರಿ ಏನಾಯಿತು, ಜನಾದೇಶ ಪಡೆದಿದ್ದಂಥ ಸರ್ಕಾರಗಳನ್ನ ಬೀಳಿಸಿ ಹೊಸ ಸರ್ಕಾರಗಳನ್ನ ರಚನೆ ಮಾಡ್ತಿರ್ತಕ್ಕಂಥ ಒಂದು ಕೆಟ್ಟ ಸಂಪ್ರದಾಯ ಈಗ ಇಡೀ ರಾಷ್ಟ್ರದಾದ್ಯಂತ ನಡೀತಾ ಇದೆ. ಕರ್ನಾಟಕ ಕೂಡ ಇದಕ್ಕೆ ಸಾಕ್ಷಿಯಾಗಿದೆ. ಹಲವಾರು ಬಾರಿ ನಾವು ಕಂಡಿದ್ದೀವಿ. ಕಳೆದ ಬಾರಿ ವಿಧಾನಸಭಾ ಚುನಾವಣೆ ನಂತರ 2018ರ ಚುನಾವಣೆ ನಂತರ 2019ರಲ್ಲಿ ಕಾಂಗ್ರೆಸ್ನ ಕೆಲ ಶಾಸಕರನ್ನ BJP ಪಕ್ಷದವರು ಅವರನ್ನು ಕುದುರೆ ವ್ಯಾಪಾರದ ಮುಖಾಂತರ ತಮ್ಮ ಪಕ್ಷಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಸರ್ಕಾರ ಮಾಡಿದರು. ಅದು ನಮ್ಮ ಮುಂದೆ ಒಂದು ಜ್ವಲಂತ ಸಾಕ್ಷಿಯಾಗಿ ಉಳಿದಿದೆ. ಈ ಒಂದು ಭಯ ಮುಖ್ಯಮಂತ್ರಿಗಳಿಗೆ ಆವರಿಸಿದೆ. ಆಮೇಲೆ ಇನ್ನೂ ಒಂದು, ಪ್ರಜಾಪ್ರಭುತ್ವದಲ್ಲಿ ನಾವು ಗಮನಿಸಬೇಕಾದ ಅಂಶ ಅಂದರೆ ಈ ಪ್ರತಿ ಬಾರಿ ಚುನಾವಣೆಗಳು ನಡೆದಾಗ, ಸಾರ್ವತ್ರಿಕ ಚುನಾವಣೆಗಳು ನಡೆದಾಗ ಮತ್ತು ಲೋಕಸಭಾ ಚುನಾವಣೆಗಳು ನಡೆದಾಗ ಇದ್ದಂಥ ಶಾಸಕರು ಲೋಕಸಭೆಗೆ ಸ್ಪರ್ಧಿಸ್ಬಿಟ್ಟು ಅದು ಖಾಲಿ ಆದ ತಕ್ಷಣ ಆ ಕ್ಷೇತ್ರ ಖಾಲಿ ಆದ ತಕ್ಷಣ ಅಲ್ಲಿ ಮತ್ತೆ ಉಪಚುನಾವಣೆಗಳು ನಡೀತಾ ಬರ್ತಾಯಿದೆ. ಇದನ್ನು ಗಮನಿಸಿದಾಗ ಚುನಾವಣೆಗಳನ್ನೋದೇ ಒಂದು ದೊಡ್ಡ ಮಟ್ಟದ ಖರ್ಚಿನ ಇದೇ ಬೇಕು. ಅದಕ್ಕೆ ಚುನಾವಣೆಗಳು ನಡಿಬೇಕಂದ್ರೆ ಅಷ್ಟು ದೊಡ್ಡ ಮೊತ್ತದ ವ್ಯಯ ಆಗ್ತದೆ, ಹಣ ಅನ್ನೋದು ವ್ಯಯ ಆಗ್ತದೆ. ಅದು ಯಾರು ದುಡ್ಡು? ಸಾರ್ವಜನಿಕರ ದುಡ್ಡು. ಒಬ್ಬ ಬಡವ ಕೂಡ ಒಂದು ಸಣ್ಣ ಮ್ಯಾಚ್ ಬಾಕ್ಸ್ ತೊಗೊಂಡ್ರೂ ಕೂಡ ನಾವು ಪರೋಕ್ಷ ತೆರಿಗೆಯನ್ನು ಕಟ್ತೀವಿ. ಅದು ಎಲ್ಲರಿಗೂ ತಿಳಿದಿರ್ತಕ್ಕಂಥ ವಿಚಾರ. ಆ ಸಾವಿರಾರು ಕೋಟಿ ಹಣವನ್ನು ಚುನಾವಣೆಗೋಸ್ಕರ ವೆಚ್ಚ ಮಾಡ್ತೀವಿ ಪ್ರತಿ 5 ವರ್ಷಕ್ಕೊಂದು ಸಲ. ಆದರೆ ಇತ್ತೀಚೆಗೆ ನಾವು 5 ವರ್ಷಕ್ಕಲ್ಲ 2 ವರ್ಷ 3 ವರ್ಷದಲ್ಲೇ ನಾವು ಚುನಾವಣೆಗಳನ್ನು ಕಾಡ್ತೀವಿ. ಕಳೆದ ಬಾರಿ 13-14 ಉಪಚುನಾವಣೆಗಳನ್ನು ನಾವು ಕಂಡ್ವಿ. ಕಾಂಗ್ರೆಸ್ ಪಕ್ಷದಿಂದ BJPಗೆ ಹೋದಾಗ ಅಲ್ಲಿ ಉಪಚುನಾವಣೆಗಳು ನಡೀತು. ಅದರ ಫಲಿತಾಂಶಗಳು ಏನಾಯಿತು ಅದೆಲ್ಲ ತಮಗೆ ಹಣದ ಒಳೆನೇ ಹರಿದೋಯ್ತು. ಇದನ್ನೆಲ್ಲ ಗಮನಿಸಿದಾಗ ಅದು ಕಾಂಗ್ರೆಸ್ ಸರ್ಕಾರ ಆಗಿರಲಿ, BJP ಸರ್ಕಾರ ಆಗಿರಲಿ, JDSನವರಾಗಿರಲಿ, ಯಾರೇ ಆಗಿರಲಿ, ಈ ಮೂರೂ ಪಕ್ಷಗಳು ಕರ್ನಾಟಕ ರಾಜ್ಯಕ್ಕೆ ಹಿತವ? ಇವರು ಕರ್ನಾಟಕ ರಾಜ್ಯಕ್ಕೆ ಏನು ಮಾಡಿದ್ದಾರೆ? ಇವರು ಆ ಭಾಗ್ಯ ಕೊಡ್ತೀನಿ ಅಂದರು, ಅವ್ರು ಈ ಭಾಗ್ಯ ಕೊಡ್ತೀನಿ ಅಂದರು, ಒಬ್ಬರ ಮೇಲೆ ಒಬ್ಬರು ಅಲಿಗೇಷನ್ಸ್ ಮಾಡಿಕೊಂಡು ಒಬ್ಬರ ಮೇಲೆ ಒಬ್ಬರು ಕೆಸರೆರಚಾಟಗಳನ್ನ ಮಾಡಿಕೊಂಡು ಇಲ್ಲಿವರೆಗೆ ಈ ರಾಜ್ಯದ ಸ್ಥಿತಿಯನ್ನು ತಂದಿದ್ದಾರಲ್ಲ. ಇಡೀ ರಾಜ್ಯ ಇವತ್ತು ಸಾಕಷ್ಟು ಸಮಸ್ಯೆಗಳಿಂದ ಬಳಲ್ತಾ ಇದೆ. ಅದರ ಬಗ್ಗೆ ಯಾರೊಬ್ಬರೂ ಕೂಡ ಗಮನ ಹರಿಸ್ತಾ ಇಲ್ಲ. ಈ ಮೂರೂ ಜನ ಸರ್ಕಾರ ರಚಿಸಿದರೂ ಕೂಡ ರಾಜ್ಯದ ಜನತೆ ಸುಖವಾಗಿರೋಕ್ಕೆ ಸಾಧ್ಯ ಇಲ್ಲ. ಇಡೀ ರಾಜ್ಯದ ಮಾನ ಮರ್ಯಾದೆಯನ್ನು ರಾಷ್ಟ್ರ ಮಟ್ಟದಲ್ಲಿ ಹರಾಜಾಕಿದಂಥ ಖ್ಯಾತಿ ಈ ಮೂರೂ ಪಕ್ಷಗಳಿಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೀನಿ. ಇಲ್ಲಿ ಮೂರು ಪಕ್ಷ ಅಂತ ಹೇಳಿದ್ರೆ ಈ ಹಿಂದೆ ಇದ್ದಂತಹ BJP ಸರ್ಕಾರ ಇರ್ಬೋದು, ಬೇರೆ ಇರ್ಬೋದು, ಅಲ್ಲೂ ಕೂಡ ಹಗರಣಗಳು ರಾಶಿ ಇತ್ತು. ಅದೇ ರೀತಿಯಾಗಿ ಇಲ್ಲೂ ಕೂಡ ಈಗ ಕಾಂಗ್ರೆಸ್ ಸರ್ಕಾರ ಬಂತು, ಇಲ್ಲೂ ಕೂಡ ಕೆಲ ಹಗರಣಗಳು ಇತ್ತೀಚೆಗೆ ಬೆಳಕಿಗೆ ಬಂದು ಒಟ್ಟಿನಲ್ಲಿ ಈ ಹಗರಣಗಳನ್ನೇ ಒಂದು ಸರ್ಕಾರ ಆಗಿ ರಚನೆ ಮಾಡಿಕೊಂಡು ಹಗರಣಗಳನ್ನೇ ಮಾಡೋದೇ ಇವರು ಉಪಕಸಬು ಅಥವಾ ಕಸುಬಾಗಿ ಮಾಡುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಉಪಕಸಬು ಅನ್ನೋದಕ್ಕಿಂತ ಇವ್ರಿಗೆ ಇದು ಕಸುಬಾಗಿ ಮಾರ್ಪಟ್ಟಿದೆ ಅಂತ ನನ್ನ ಭಾವನೆ. ಯಾಕೆಂದರೆ ನೋಡಿ, ಹಿಂದೆ BJP ಸರ್ಕಾರ ಇದ್ದಾಗ 2020ರಲ್ಲಿ ಕೋವಿಡ್ನಂಥ ಮಹಾಮಾರಿ ಬಂತು. ಆ ಸಂದರ್ಭದಲ್ಲಿ ನಡೆದಂಥ ಹಗರಣಗಳು ಇವತ್ತಿಗೂ ಕೂಡ ನಮ್ಮ ಮುಂದೆ ಇದೆ. ಬೆಡ್ಗಳಿಲ್ಲದೆ ಜನ ಸಾಕಷ್ಟು ರೀತಿಯ ಸಮಸ್ಯೆಗಳನ್ನು ಅನುಭವಿಸಿದ್ರು. ಆಕ್ಸಿಜನ್ ಕೊರತೆ ಇಲ್ಲದೆ ಚಾಮರಾಜನಗರದಂಥ ಜಿಲ್ಲೆಯಲ್ಲಿ 19-20 ಜನ ಹಸುನಿಗಿದ್ರು. ಅದನ್ನೆಲ್ಲ ಗಮನಿಸಿದಾಗ ಹಗರಣಗಳನ್ನೋದು ಇವರು ಒಂದು ಹಗರಣ ಮಾಡಿದಾತನೇ ಪ್ರಚಂಡ ನಾಯಕ ಅನ್ನೋ ಒಂದು ಮಟ್ಟಕ್ಕೆ ಇವತ್ತಿನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಕಾಂಗ್ರೆಸ್ ಸರ್ಕಾರ ಬಂತು. ಕಾಂಗ್ರೆಸ್ ಸರ್ಕಾರದವರು ವಾಲ್ಮೀಕಿ ಹಗರಣ, ಆ ಹಗರಣ, ಈ ಹಗರಣದಲ್ಲೇ ಇಡೀ ಒಂದು 5 ವರ್ಷಗಳು ಪೂರ್ಣಗೊಳಿಸಿದರೆ ಇನ್ನು ರಾಜ್ಯದ ಅಭಿವೃದ್ಧಿ ಆಗೋದಾದರೂ ಹೇಗೆ? ಈ ಯಾವೊಂದು ಹಗರಣಗಳು, ಅದು ಏನು 100-200 ಸಾವಿರಾರು ಕೋಟಿಗಳ ಹಗರಣಗಳು. ಎಷ್ಟೋ ಜನ ಶಾಸಕರು ಜೈಲು ಪಾಲಾದರು, ಮಂತ್ರಿಗಳು ಜೈಲು ಪಾಲಾದರು. ಇವೆಲ್ಲ ಏನಾಗಿದೆ ಅಂದರೆ ಜನರ ಮನಸ್ಸಿನಲ್ಲಿ ಯಾರಪ್ಪ ಈ ಮೂರು ಜನರಲ್ಲಿ ನಮ್ಗೆ ಯಾರು ಹಿತವರು ಅನ್ನೋ ಒಂದು ಭಾವನೆ ಉತ್ಪನ್ನ ಆಗಿದೆ ಇವಾಗ.
ಇಂಥ ಒಂದು ಕೆಟ್ಟ ಪರಿಸ್ಥಿತಿಗೆ ನಾವು ಬಂದು ನಿಂತಿದ್ದೀವಿ ಅಂದರೆ ಹಗರಣಗಳನ್ನೋದು ಒಂದೇ ನಾಣ್ಯದ ಎರಡು ಮುಖಗಳಾಗಿದೆ ಈ ಮೂರೂ ಪಕ್ಷದವರು ತಾ ಮುಂದು ನಾ ಮುಂದು ಅನ್ನೋದು ರೀತಿಯಲ್ಲಿ ಹಗರಣ ಮಾಡ್ತಾ ಇದ್ದಾರೆ. ಹಗರಣನೇ ಇವರಿಗೆ ಮಾನದಂಡ ಇವರ ಮುಂದಿನ ರಾಜಕೀಯ ಭವಿಷ್ಯಕ್ಕೆ ಅಂತ ನನ್ನ ಭಾವನೆ. ಇನ್ನು ಮೋದಿ ಅವರು ಹೇಳ್ತಾರೆ ಸ್ವಚ್ಛವಾದಂತಹ ರಾಜಕಾರಣವನ್ನು ನಾವು ಮಾಡ್ತಾ ಇದ್ದೀವಿ ಅಂತ. ಇಲ್ಲಿ ರಾಜ್ಯದಲ್ಲಿರ್ತಕ್ಕಂತಹ ಮುಖಂಡರುಗಳು ಏನಿದ್ದಾರೆ, BJP ಮುಖಂಡರುಗಳು ಇಲ್ಲಿ ಸ್ವಚ್ಛವಾದ ಬಿಟ್ಟು ಇದು ಕುದುರೆ ವ್ಯಾಪಾರಕ್ಕೆ ಮುಂದಾಗ್ತಾ ಇದ್ದಾರೆ. ಜನರ ಸಮಸ್ಯೆಗಳನ್ನು ಆಲಿಸೋ ಬದಲು ನೇರವಾಗಿ ನಾವು ಪಟ್ಟಕ್ಕೆ ಇರಬೇಕು ಅನ್ನೋ ರೀತಿಯಲ್ಲಿ ಇವರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ನಿಕೃಷ್ಟವಾಗಿದೆ ನೋಡಿ, ನಾನೊಂದು ಮಾತು ಹೇಳ್ತೀನಿ, ತಾ ಕಳ್ಳ ಪರರ ನಂಬ ಅನ್ನೋ ಒಂದು ಮಾತಿದೆ. ಮೋದಿಯವರು ಪ್ರಧಾನಿಯಾಗಿದ್ದವರು ಅವರು ಮಹಾರಾಷ್ಟ್ರದಲ್ಲಿ ನಡೆದುಕೊಂಡ ರೀತಿ ಹೇಗಿತ್ತು? ಅಲ್ಲಿ 76,000 ಕೋಟಿಯಷ್ಟು ಹಗರಣ ಮಾಡಿದರು ಅಜಿತ್ ಪವಾರ್ ಅಂತ ಹೇಳಿ ಅವರನ್ನೇ ಬೆನ್ನು ತಟ್ಟಿಬಿಟ್ಟು ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡ್ರು. ಅಲ್ಲಿ ಕೂಡ ಏನಾಯಿತು, ಕ್ಷಿಪ್ರ ಕ್ರಾಂತಿ ಆಗೋಯಿತು. NCP ಪಕ್ಷದ ಶಾಸಕರು BJPಗೆ ಬಂದರು, ಸರ್ಕಾರ ರಚನೆ ಮಾಡಿದರು. ನಾನು ಆವಾಗಲೂ ಒಂದು ಮಾತು ಹೇಳಿದೆ, ಜನಾದೇಶ ಪಡೆದಂಥ ಸರ್ಕಾರಗಳನ್ನ ಬೀಳಿಸೋದಿದೆಯಲ್ಲ, ಅದು ಪ್ರಜಾಪ್ರಭುತ್ವದಲ್ಲಿ ಅತ್ಯಂತ ಘೋರ ಮತ್ತು ಅಕ್ಷಮ್ಯ ಅಪರಾಧ. ಯಾಕಂದರೆ ಜನಾದೇಶ ಪಡೆದಿರ್ತಕ್ಕಂಥವ್ರು ಅವರು ಸರ್ಕಾರ ಮಾಡೋಕ್ಕೆ ಎಲ್ಲ ರೀತಿಯಲ್ಲಿ ಸಮರ್ಥರಾಗಿದ್ದಂಥ ನಾಯಕರುಗಳನ್ನ ತೊಗೊಂಡು ಹೋಗ್ಬಿಟ್ಟು ತಮ್ಮ ಪಕ್ಷಕ್ಕೆ ಸೇರ್ಕೊಂಡು ಮಾಡ್ತಾ ಇದ್ದಾರಲ್ಲ, ಅದು ತಪ್ಪು. ಇನ್ನು ಕರ್ನಾಟಕ ರಾಜ್ಯದ ಮಟ್ಟಕ್ಕೆ ಬಂದಾಗ ಈಗಲೂ ಕೂಡ ತೆರೆಮರೆಯಲ್ಲಿ ನಿರಂತರ ಪ್ರಯತ್ನಗಳು ನಡೀತಾ ಇದೆ. BJP ಮತ್ತು ಮಿತ್ರ ಪಕ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಶಾಸಕರನ್ನ ಸೆಳಿಬೇಕು ಅನ್ನೋದು. ಯಾವ ಕಾರಣಕ್ಕೆ? ಸರ್ಕಾರ ರಚನೆ ಮಾಡಬೇಕು. ನಾವು ಸ್ವಚ್ಛ ಅಂತ ಹೇಳೋದಕ್ಕಿಂತ ಮುಂಚೆ ಎಷ್ಟರ ಮಟ್ಟಿಗೆ ಇವತ್ತು ದೇಶದಲ್ಲಿ ಏನಾಗಿದೆ, ಇದು ಇಡೀ ಒಬ್ಬ ಸಾಮಾನ್ಯ ನಾಗರಿಕ ಕೂಡ ಮಾತಾಡ್ತಾ ಇದ್ದಾನೆ. BJP ಅನ್ನೋ ಪಕ್ಷದ ವಾಷಿಂಗ್ ಮೆಷಿನ್ಗೆ ಬಿದ್ದು ಏನೇ ಭ್ರಷ್ಟಾಚಾರ ಮಾಡಿದರೂ ತೊಳ್ಕೊಂಡು ಆಚೆ ಬರ್ಬೋದು ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವು ಕೇಳೋದಿಷ್ಟೇ, ನಿಮಗೆ ನೀವೇನು ಸ್ವಚ್ಛತೆ ರಾಜಕಾರಣ ಸ್ವಚ್ಛವಾಗಿರಬೇಕು, ಮೌಲ್ಯಗಳಿಂದ ಕೂಡಿರಬೇಕು ಅಂತ ಏನೋ ಗಂಟೆಗಟ್ಟಲೆ ಭಾಷಣ ಬಿಗಿಯೋ ಬದಲು ಅದನ್ನು ಮೊದಲು ನೀವು ಆಚರಿಸಿ ಇನ್ನೊಬ್ಬರಿಗೆ ಮಾದರಿಯಾದಾಗ ಅದಕ್ಕೊಂದು ಬೆಲೆ ಇರ್ತದೆ. ಈಗ ಒಂದು 40 ವರ್ಷದ ಹಿಂದೆ ಇದ್ದಂಥ ರಾಜಕಾರಣ ಇವತ್ತು ಇಲ್ಲ. ಆ ಒಂದು ರಾಜಕಾರಣದ ಅತ್ಯಂತ ದುರ್ದೈವ ದಿನಗಳನ್ನ ನಾವು ಇವತ್ತು ನಮ್ಮ ಜೀವಿತಾವಧಿಯಲ್ಲಿ ಗಮನಿಸ್ತಾ ಇದ್ದೀವಲ್ಲ, ಅದು ಒಂದು ದುರಂತಮಯ ಕ್ಷಣ ಅಂತ ನನ್ನ ಭಾವನೆ. ಇನ್ನು ಸರ್, ಈಗ ತೆನೆ ಕೈ ಹಾಗೆ ಏನು ಇನ್ನೊಂದು BJP ಅಥವಾ ಏನು ಕಮಲ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಮೂರು ಸರ್ಕಾರಗಳು ಬಂದಾಗಲೂ ಕೂಡ ಒಂದಲ್ಲ ಒಂದು ಸಮಸ್ಯೆಗಳು ಆಗ್ತಾನೇ ಇದ್ದಾವೆ. ಇದರಿಂದ ಸಾರ್ವಜನಿಕ ಸಮಸ್ಯೆ ಆಗ್ತಾ ಇದೆ. ಇದಕ್ಕೆ ಪರಿಹಾರ ಯಾವ ರೀತಿಯಾಗಿರ್ಬೋದು ಮುಂದಿನ ದಿನಗಳಲ್ಲಿ? ನೋಡಿ, ಜನಸಾಮಾನ್ಯರಿಗೆ ಅನುಕೂಲಕರ ವಾತಾವರಣ ನಿರ್ಮಾಣ ಮಾಡತಕ್ಕಂಥ ಸರ್ಕಾರಗಳು ಕಳೆದ 2-3 ದಶಕಗಳಿಂದ ನಾವು ಕಂಡೇ ಇಲ್ಲ ರಾಜ್ಯದಲ್ಲಿ. ಕೇವಲ ಅಭಿವೃದ್ಧಿ ಅಂದರೆ ಯಾರ ಅಭಿವೃದ್ಧಿ? ಶಾಸಕನಾಗಿ ಆಯ್ಕೆ ಆದವರ ಅಭಿವೃದ್ಧಿನ ಅಥವಾ ಸಚಿವನಾಗಿ ಅವ್ರ ಅಭಿವೃದ್ಧಿ ಆಗ್ತಾ ಇದ್ದಾರೆ. ಈ ಮೂರು ಪಕ್ಷದವರು ತಾವು ಆವಾಗಲೇ ಹೇಳಿದ್ರಿ, ಹಸ್ತ, ತೆನೆ ಮತ್ತು ಕಮಲ, ಮೂರು ಪಕ್ಷದವರು ಕಂಡುಬಿಟ್ಟಿದ್ದೀವಿ ನಾವು. ಅಧಿಕಾರಕ್ಕಾಗಿ ಯಾರ ಜೊತೆಗೆ ಇರ್ತಾರೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಅರ್ಥ ಆಗಕ್ಕೆ ಶುರು ಆಗಿದೆ. ಇನ್ನು ಅಭಿವೃದ್ಧಿ ಅನ್ನೋದು ಕೇವಲ ಮರೀಚಿಕೆ. ಅದು ಅಭಿವೃದ್ಧಿ ಅಂತಂದು ಹೇಳ್ಕೊಂಬಂದ್ಬಿಟ್ಟು ಜನರನ್ನ ಮೂಗಿಗೆ ತುಪ್ಪ ಸವರತಕ್ಕಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದಾರೆ. ಈಗ ಇಡೀ ರಾಜ್ಯದಲ್ಲಿ ಒಂದು ವಿಧಾನಸಭಾ ಕ್ಷೇತ್ರವನ್ನು ಒಂದು ಸಣ್ಣ ಉದಾಹರಣೆಯಾಗಿ ಪಡೀರಿ. ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಅನುದಾನ ಬಿಡುಗಡೆಯಾಗೋದು ರಾಜ್ಯ ಸರ್ಕಾರದಿಂದನೇ ಬಿಡುಗಡೆ ಆಗುತ್ತೆ, ಕೇಂದ್ರ ಸರ್ಕಾರದಿಂದನೇ ಬಿಡುಗಡೆ ಆಗುತ್ತೆ. ಆದರೆ ಆ ಬಿಡುಗಡೆಯಾದ ಅನುದಾನ ಹೋಗಿದ್ದಾದರೂ ಎಲ್ಲಿಗೆ? ಆ ರಸ್ತೆಗಳು ನುಂಗ್ತಾ, ಆ ಚರಂಡಿ ವ್ಯವಸ್ಥೆ ನುಂಗ್ತಾ, ಆ ಸರ್ಕಾರಿ ಶಾಲೆಗಳಿಗೆ ಸೌಲಭ್ಯಗಳನ್ನ ಕೊಟ್ಟಿದ್ದಾರೆ ಅಥವಾ ಆಸ್ಪತ್ರೆಗಳು ಕೊಟ್ಟಿದ್ದಾರೆ. ಇವತ್ತು ಒಬ್ಬ ಸಾಮಾನ್ಯ ನಾಗರಿಕ ಕೇಳೋದು ಎರಡೇ, ಒಂದು ಆರೋಗ್ಯ, ಇನ್ನೂ ಒಂದು ಶಿಕ್ಷಣ. ಅದೆರಡನ್ನೇ ಸಮರ್ಥವಾಗಿ ಕೊಡೋಕ್ಕಾಗದೇ ಇರೋರು ಇನ್ನು ಸಮಗ್ರ ಅಭಿವೃದ್ಧಿನ ಮಾಡೋದಾದರೂ ಹೇಗೆ? ಇವರು ಸಂಪೂರ್ಣವಾಗಿ ಚುನಾವಣೆ ಗೆಲ್ಲದೆ ಒಂದು ಜೀವನ ಮಾಡ್ಕೊಂಡಿದ್ದಾರೆ, ಅದನ್ನೇ ರಾಜಕಾರಣ ಅಂದ್ಕೊಂಡಿದ್ದಾರೆ. ಅಭಿವೃದ್ಧಿ ಕೆಲಸಗಳನ್ನೋದು ಮುಗಿದು ಎಷ್ಟೋ ದಿನಗಳಾಗೋಗಿದೆ. ನಾವು ಭಾಳಷ್ಟು ವಿಧಾನಸಭಾ ಕ್ಷೇತ್ರಗಳು ಇನ್ನೂ ಕೂಡ ಅತ್ಯಂತ ಕೆಟ್ಟ ಪರಿಸ್ಥಿತಿಯಲ್ಲಿವೆ. ಉತ್ತರ ಕರ್ನಾಟಕದಲ್ಲಿ 371 ಜಾರಿಗೆ ಬಂತು, ಆದರೂ ಕೂಡ ಇನ್ನೂ ಅದೇ ಪರಿಸ್ಥಿತಿ ಇದೆ. ದಕ್ಷಿಣ ಕರ್ನಾಟಕದಲ್ಲಾಗಲಿ ಇಡೀ ಕರ್ನಾಟಕ ರಾಜ್ಯದ ಭಾಗದಲ್ಲಿ ಗಮನಿಸ್ತಾ ಬನ್ನಿ. ನೀವು ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಬಿಡುಗಡೆಯಾದ ಅನುದಾನಗಳನ್ನ ಗಮನಿಸ್ತಾ ಬನ್ನಿ. ಅದು ಯಾವುದೂ ಕೂಡ ಸಮರ್ಥವಾಗಿ ನಿರ್ವಹಣೆಯಾಗಿಲ್ಲ. ಅಭಿವೃದ್ಧಿ ಅನ್ನೋದು ಸಂಪೂರ್ಣವಾಗಿ ಮರೀಚಿಕೆ ಆಗಿದೆ. ಅದು ಈ ಓಯಸಿಸ್ನಲ್ಲಿ ಮರುಭೂಮಿಗಳಲ್ಲಿ ನಮ್ಗೆ ಅಲ್ಲಿ ನೀರು ಸಿಕ್ಬಿಟ್ರೆ ಅದೇ ಒಂದು ಪುಣ್ಯ ಅಂತೀವಿ. ಅಂಥ ಒಂದು ಸ್ಥಿತಿಗೆ ಇವತ್ತು ರಾಜ್ಯ ಸರ್ಕಾರಗಳಲ್ಲಿ ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಜನಸಾಮಾನ್ಯರು ಅವರಿಂದ ಏನೂ ನಿರೀಕ್ಷೆ ಮಾಡದೇ ಇರತಕ್ಕಂಥ ಕೆಟ್ಟ ಪರಿಸ್ಥಿತಿಗೆ ಬಂದಿದೆ. ಇಲ್ಲಿ ರಾಷ್ಟ್ರೀಯ ಪಕ್ಷ ಹಾಗೆ ಪ್ರಾದೇಶಿಕ ಪಕ್ಷಗಳಿಂದ ಸಾಕಷ್ಟು ಏನು ಸಮಸ್ಯೆಗಳು ಬಿಟ್ಟರೆ ಯಾವುದೇ ರೀತಿಯ ಒಂದು ಡೆವಲಪ್ಮೆಂಟ್ ಅಂದರೆ ಅಭಿವೃದ್ಧಿ ಕಾರ್ಯಗಳು ಎಲ್ಲೂ ನಡೆದಿಲ್ಲ. ಆ ಕಾರಣಕ್ಕೋಸ್ಕರ ಹೊಸ ಪಕ್ಷಗಳು ಹುಟ್ಕೊಂಡ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಜನ ಉಸಿರಾಡಬಹುದು ಅನ್ನೋ ಒಂದು ಮಾಹಿತಿಯನ್ನು ಇಲ್ಲಿ ಸಾರ್ವಜನಿಕರು ನೀಡ್ತಾ ಇದ್ದಾರೆ. ದತ್ತರಾಜ್ ಪಡ್ಕೋಣೆ, ಸಮಯ ನ್ಯೂಸ್, ಬೆಂಗಳೂರು.